ಹಾಯ್ ಫ್ರೆಂಡ್ಸ್, ಇವತ್ತಿನ ರೆಸಿಪಿಲಿ ನಾನು ನಿಮಗೆ ಈ ಒಂದು ಫಂಕ್ಷನ್ಗಳಲ್ಲಿ ಮಾಡುವಂತಹ ಈ ಒಂದು ಶಾವಿಗೆ ಕೀರು ಅಥವಾ ಶಾವಿಗೆ ಪಾಯಸ ಅಂತ ಹೇಳ್ತೀವಲ್ಲ, ಸೊ ಅದನ್ನು ಇವತ್ತು ನಾನು ನಿಮಗೆ ಹೇಳ್ಕೊಡೋಕೆ ಬಂದಿದ್ದೀನಿ. ಹಾಗೆ ಈ ಒಂದು ಕೀರಿಗೆ ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಯೂಸ್ ಮಾಡಿದೆ, ಹಾಗೆ ಹೇಗೆಲ್ಲ ಇದನ್ನು ನಾನು ಮಾಡಿದೆ, ಹಾಗೆ ನಾನು ಮಾಡಿರೋ ಮೆಥಡಲ್ಲಿ ನೀವು ಮಾಡಿದ್ರೆ ನೀವು ಕೂಡ ಭಟ್ರು ಮಾಡೋ ಸ್ಟೈಲಲ್ಲೇ ಬರುತ್ತೆ ಈ ಒಂದು ಶಾವಿಗೆ ಪಾಯಸ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ. ಒಲೆನ ಹಚ್ಚಿ ಅದ್ರ ಮೇಲೆ ಒಂದು ಪ್ಯಾನ್ ಇಡಿ. ಈ ಪ್ಯಾನು ಕಾದ ನಂತರ ಇದಕ್ಕೆ 1 ಟೇಬಲ್ ಸ್ಪೂನಷ್ಟು ತುಪ್ಪನ ಹಾಕ್ತಾಯಿದ್ದೀನಿ. ನಾನಿಲ್ಲಿ ತುಪ್ಪ ಹಾಕಿ ಸ್ವಲ್ಪ ಕಾದ ನಂತರ 1 ಕಪ್ ಆಗುವಷ್ಟು ವರ್ಮಿಸೆಲಿ ಅಂದರೆ ಶಾವಿಗೆನ ತೊಗೊಂಡಿದ್ದೀನಿ. ಅದನ್ನು ರೋಸ್ಟ್ ಮಾಡ್ಕೋತಾ ಇದ್ದೀನಿ. ಇದು ಯಾವ ಥರ ರೋಸ್ಟ್ ಆಗಬೇಕು ಅಂದರೆ ಕೆಂಪಿಗೆ ರೋಸ್ಟ್ ಆಗಬೇಕು. ಆ ಕಲರ್ ನಿಮಗೆ ಗೊತ್ತಾಗುತ್ತೆ ಯಾವ ಥರ ಚೇಂಜ್ ಆಗುತ್ತೆ ಅಂತ. ಸೊ ವೈಟ್ ಇರೋದೆಲ್ಲ ತುಪ್ಪದಲ್ಲಿ ಒಂದು ಸ್ವಲ್ಪ ರೋಸ್ಟ್ ಆದಮೇಲೆ ಅದು ಸ್ವಲ್ಪ ಕೆಂಪಗಾಗುತ್ತೆ, ಸ್ವಲ್ಪ ಬ್ರೌನಿಶ್ ಆಗುತ್ತೆ. ಸೊ ಅದಾದಮೇಲೆ ಅದನ್ನು ಒಂದು ಪ್ಲೇಟಿಗೆ ಎತ್ತಿಟ್ಕೊಳ್ಳಿ. ನೀಟಾಗಿ ಇದನ್ನು ಹುರ್ಕೋಬೇಕು. ಯಾಕಂತ ಹೇಳಿದ್ರೆ ನಾವು ಇದನ್ನು ಹುರಿಯೋದು ಒಂದು ಮೆಥಡ್ ಆಗಿರುತ್ತೆ. ಸೊ ಅದೇ ಪ್ಯಾನಿಗೆ ಸ್ವಲ್ಪ ಹಾಲು, ಅಂದರೆ ಇವಾಗ 1 ಕಪ್ ಹಾಲು ನೀವು ಶಾವಿಗೆ ವರ್ಮಿಸೆಲಿ ತೊಗೊಂಡಿದ್ದೀರಾ ಅಂದರೆ ಹಾಲು 2 ಕಪ್ ತೊಗೊಳ್ಳಿ. ಅದಕ್ಕೆ ಸ್ವಲ್ಪ ನೀವು ಗಟ್ಟಿಯಾಗಿ ಬೇಕು ಅಂದರೆ ಸ್ವಲ್ಪ ಹಾಲು ಹಾಕಿದ್ಮೇಲೆ ನೀರು ಹಾಕಬೇಡಿ. ಸ್ವಲ್ಪ ತೆಳ್ಳಗೆ ಬೇಕಂದರೆ ಅದಕ್ಕೆ ನೀರು ಹಾಕ್ಕೋಬೋದು. ನಾನಿಲ್ಲಿ ಬರೀ ಹಾಲನ್ನ ಯೂಸ್ ಮಾಡಿದ್ದೀನಿ. ಅದಾದಮೇಲೆ ಕಂಡೆನ್ಸ್ಡ್ ಮಿಲ್ಕನ್ನು ಹಾಕ್ತಾಯಿದ್ದೀನಿ. ಇದು ಸ್ವಲ್ಪ ಸ್ವೀಟು ಹಾಗೆ ಥಿಕ್ನೆಸ್ನ ಜಾಸ್ತಿ ಮಾಡುತ್ತೆ ಶಾವಿಗೆ ಪಾಯಸ ಅದು. ಸೊ ಅದಕ್ಕೆ ಕಂಡೆನ್ಸ್ಡ್ ಮಿಲ್ಕ್ ಹಾಕಿದ್ದೀನಿ. ಅದಾದಮೇಲೆ ನಾನು ಸ್ವಲ್ಪ ಸಕ್ಕರೆನ ಕಮ್ಮಿನೇ ಯೂಸ್ ಮಾಡಿದ್ದೀನಿ. ಯಾಕಂದರೆ ನಮ್ಮ ಮನೇಲಿ ಸ್ವಲ್ಪ ಶುಗರ್ ಪೇಷಂಟ್ಸ್ ಎಲ್ಲ ಇದ್ದಾರೆ. ಸೊ ಮಾಡಿದರೆ ಎಲ್ಲರೂ ತಿನ್ನಬೇಕಲ್ವಾ. ಸೊ ಅದಾದಮೇಲೆ ಸಕ್ಕರೆ ಹಾಕಿದ ನಾನಿಲ್ಲಿ ಸ್ವಲ್ಪ ಮಿಲ್ಕ್ ಪೌಡರ್ನ ಹಾಕ್ತಾಯಿದ್ದೀನಿ. ಮಿಲ್ಕ್ ಪೌಡರ್ ಏನಕ್ಕಪ್ಪ ಅಂತ ಹೇಳಿದ್ರೆ ಈ ಒಂದು ಕೋವಾ ಹಾಕ್ತಾರಲ್ವ, ಕೋವಾ ಹಾಕೋ ಬದಲಿಗೆ ನಾನಿಲ್ಲಿ ಮಿಲ್ಕ್ ಪೌಡರ್ನ ಹಾಕ್ತಾಯಿದ್ದೀನಿ. ಫ್ರೆಂಡ್ಸ್, ಇದಕ್ಕೆ ನೀವು ಕೋವಾನು ಯೂಸ್ ಮಾಡ್ಬೋದು. ಮಿಲ್ಕ್ ಪೌಡರ್ ನಿಮಗೆ ಆಪ್ಷನಲ್ಲಿ ಬಿಟ್ಟಿದ್ದು, ಕೋವಾ ಅಥವಾ ಮಿಲ್ಕ್ ಪೌಡರು ನಿಮಗೆ ಆಪ್ಷನಲ್ಲಿ ಬಿಟ್ಟಿದ್ದು ಹಾಕ್ಕೊಳ್ಳಿ. ಅದು ಹಾಕ್ದಲ್ಲೂ ನೀವು ಶಾವಿಗೆ ಪಾಯಸ ಮಾಡ್ಬೋದು. ಅದಾದಮೇಲೆ ಸ್ವಲ್ಪ ನಾನು ಬೆಚ್ಚಗಿರೋ ಹಾಲಿಗೆ 2 ದಳ ಕೇಸರಿನ ಹಾಕಿ ನೆನೆಸಿದ್ದೀನಿ ಒಂದು 10 ಮಿನಿಟ್ಸ್. ಅದನ್ನು ಹಾಕಿ ಚೆನ್ನಾಗಿ ಒಂದು ಕುದಿಸ್ಕೊತಾ ಇದ್ದೀನಿ ಹಾಲನ್ನ. ಅದಾದಮೇಲೆ ಏಲಕ್ಕಿ ಪೌಡರ್ ಅಂತ ಹೇಳ್ತೀವಲ್ಲ, ಏಲಕ್ಕಿ ಪೌಡರ್ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು, ಇಲ್ಲ ನಿಮಗೆ ಫ್ರಾಗ್ರೆನ್ಸ್ ಆರಾಮಾಗಿ ಎಷ್ಟು ಬರಬೇಕು ಅಲ್ಲಿ ಅಷ್ಟು ಹಾಕ್ಕೊಳ್ಳಿ. ಅದಾದಮೇಲೆ ಇದು ಚೆನ್ನಾಗಿ ಕುದಿಬೇಕು. ಯಾಕೆ ಕುದಿಬೇಕು ಅಂತ ಹೇಳಿದ್ರೆ ನಾವು ಹಾಕಿರೋ ಸಕ್ಕರೆ, ಕಂಡೆನ್ಸ್ಡ್ ಮಿಲ್ಕ್ಸ್ ಎಲ್ಲ ಮತ್ತು ಮಿಲ್ಕ್ ಪೌಡರ್ ಎಲ್ಲ ಒಂದಕ್ಕೊಂದು ಹೊಂದ್ಕೋಬೇಕು. ಸೊ ಅಲ್ಲಿ ತನಕ ಅದನ್ನು ಚೆನ್ನಾಗಿ ಕುದಿಸ್ಕೊಳ್ಳಿ. ಅದಾದಮೇಲೆ ಸ್ಟಾರ್ಟಿಂಗ್ ನೀವು ರೋಸ್ಟ್ ಮಾಡ್ಕೊಂಡಿರೋವಂಥ ವರ್ಮಿಸೆಲಿ ಅಂದರೆ ಶಾವಿಗೆನ ಇದಕ್ಕೆ ಹಾಕ್ಕೊಂಡು ಸ್ಟಿರ್ ಮಾಡಿ ತಿರುಗಿಸಿ. ಎಟ್ಟಾಗಿ ಅದು ಗಂಟಾಗಬಾರ್ದು, ಒಂದೇ ಕಡೆ ಹಾಕಬೇಡಿ, ಗಂಟು ಹಾಕ್ಬಿಡುತ್ತೆ. ಕುದೀತಾ ಇರುತ್ತಲ್ವ, ಗಂಟು ಥರ ಆಗಿಬಿಡುತ್ತೆ. ಸೊ ಹಾಕಿದ ತಕ್ಷಣ ಚೆನ್ನಾಗಿ ತಿರುಗಬೇಕು. ಈ ಉಪ್ಪಿಟ್ಟೆಲ್ಲ ಮಾಡಬೇಕಾದ್ರೆ ರವೆ ಎಲ್ಲ ಸುರಿದ್ಬಿಟ್ಟು ತಿರುಗಿಸ್ತೀವಲ್ಲ, ಆ ಒಂದು ಮೆಥಡಲ್ಲಿ ತಿರುಗಿಸಿ. ಸೊ ಈ ಒಂದು ವರ್ಮಿಸೆಲಿ ಆ ಒಂದು ಹಾಲಲ್ಲಿ ಚೆನ್ನಾಗಿ ಬೇಯಬೇಕು. ಗಟ್ಟಿ ಇರುವಂತಹ ಶಾವಿಗೆ ತುಂಬ ನಾವು ತಿನ್ನಬೇಕಾದ್ರೆ ಸಾಫ್ಟ್ ಆಗಿರುತ್ತಲ್ವ, ಅಲ್ಲಿ ತನಕ ಅದನ್ನು ಬೇಯಿಸ್ಕೋಬೇಕು. ಫ್ರೆಂಡ್ಸ್, ಇದು ಬೆಂದಾದಮೇಲೆ ಇದಕ್ಕೆ ನೀವು ಈ ಒಗ್ಗರಣೆಗೆ ಡ್ರೈ ಫ್ರೂಟ್ಸ್ ಎಲ್ಲ ಯೂಸ್ ಮಾಡಿ ಹಾಕೋಬೋದು. ಬಟ್ ನಾನಿಲ್ಲಿ ಒಗ್ಗರಣೆಗೆ ಗೋಡಂಬಿ ಹಾಗೆ ದ್ರಾಕ್ಷಿನ ಅಷ್ಟೇ ಹಾಕಿ ಒಗ್ಗರಣೆ ಮಾಡ್ತಾಯಿದ್ದೀನಿ. ಸೊ ಈಗ ಇದು ಆಗಿದೆ. ಇದಕ್ಕೆ ನಾವು ಒಗ್ಗರಣೆ ಮಾಡ್ಕೊಳ್ಳೋಣ. ಒಗ್ಗರಣೆ ಈ ಥರ ಒಂದು ಚಿಕ್ಕದು ಒಗ್ಗರಣೆ ಬಾಣಲೆ ಬರುತ್ತಲ್ವ, ಅದಕ್ಕೆ ಇಟ್ಕೊಂಡು ನಾನಿಲ್ಲಿ ಸ್ವಲ್ಪ 2 ಟೇಬಲ್ ಸ್ಪೂನಷ್ಟು ತುಪ್ಪ ಹಾಕ್ತಾಯಿದ್ದೀನಿ. ತುಪ್ಪ ಇದಕ್ಕೆ ಜಾಸ್ತಿ ಯೂಸ್ ಮಾಡಿದಷ್ಟು ರುಚಿ ಚೆನ್ನಾಗಿರುತ್ತೆ, ಬಟ್ ನಾನಿಲ್ಲಿ ಸ್ವಲ್ಪ ಯೂಸ್ ಮಾಡ್ತಾಯಿದ್ದೀನಿ. ಅದಾದಮೇಲೆ ತುಪ್ಪ ಕಾದ ನಂತರ ಅದಕ್ಕೆ ದ್ರಾಕ್ಷಿ ಹಾಗೆ ಗೋಡಂಬಿ ಹಾಕಿದ್ದೀನಿ. ಫ್ರೆಂಡ್ಸ್, ಇದಕ್ಕೆ ನೀವು ಬಾದಾಮ್ ಕೂಡ ಹಾಕ್ಕೋಬೋದು. ಸಣ್ಣದಾಗಿ ಬಾದಾಮ್ ಮತ್ತು ಖರ್ಜೂರ ಬರುತ್ತಲ್ವ, ಅದನ್ನು ಕೂಡ ಹಾಕ್ಬೋದು. ಸೊ ನಾನಿಲ್ಲಿ ಇದು ಈ ಥರ ಒಂದು ಗೋಲ್ಡನ್ ಬ್ರೌನ್ ಆಗಬೇಕು. ಗೋಡಂಬಿನೂ ಅಷ್ಟೇ ಗೋಲ್ಡನ್ ಬ್ರೌನ್ ಆದಮೇಲೆ ಗ್ಯಾಸ್ ಸ್ಟವ್ನ ಆಫ್ ಮಾಡಿ ಒಂದು ವರ್ಮಿಸೆಲಿ ಪಾಯಸ ಆಗಿದೆ ಅಲ್ವಾ, ಶಾವಿಗೆ ಪಾಯಸ, ಅದಕ್ಕೆ ಹಾಕ್ಕೊಂಡು 2 ಸಲ ತಿರುಗಿಸಿದ್ರೆ ಶಾವಿಗೆ ಪಾಯಸ ರೆಡಿ ಆಗುತ್ತೆ. ಶಾವಿಗೆ ಪಾಯಸ ನೀವು ಮಾಡಬೇಕಾದ್ರೆ ವರ್ಮಿಸೆಲಿ ಹೇಳಿದ್ನಲ್ಲ, ನೀಟಾಗಿ ಬೇಯಬೇಕು, ಹಾಲಲ್ಲಿ ಚೆನ್ನಾಗಿ ಕುದಿಬೇಕು. ಇಲ್ಲಾಂದರೆ ಸ್ವಲ್ಪ ತಿನ್ನಬೇಕಾದ್ರೆ ಕಚ್ಚಾಗಿ ಬಾಯಿಗೆ ಸಿಕ್ಕೋಗ್ಬಿಡುತ್ತೆ, ಅಂದರೆ ಚೆನ್ನಾಗಿ ಬೆಂದಿರಲ್ಲ, ಟೇಸ್ಟ್ ಸಿಗಲ್ಲ ಶಾವಿಗೆ ಪಾಯಸದು. ಸೊ ಫ್ರೆಂಡ್ಸ್, ಇಷ್ಟೇ. ಈ ಒಂದು ಮೆಥಡಲ್ಲಿ ಮಾಡಿದರೆ ನೀವು ಫಂಕ್ಷನಲ್ಲಿ ಎಲ್ಲಾದರೂ ಫಂಕ್ಷನಲ್ಲಿ ಈ ಥರ ಒಂದು ಪಾಯಸಗಳನ್ನ ಭಟ್ರು ಮಾಡಿರೋಂತಹ
ಪಾಯಸಗಳನ್ನ ತಿಂದಿರ್ತೀರಲ್ವ ಅದೇ ಟೇಸ್ಟಲ್ಲಿ ಈ ಒಂದು ಪಾಯಸ ಬರುತ್ತೆ. ತುಂಬಾ ಚೆನ್ನಾಗಿರುತ್ತೆ. ಇದನ್ನು ನೀವು ನೈವೇದ್ಯಕ್ಕೂ ಯೂಸ್ ಮಾಡ್ಬೋದು. ದೇವ್ರ ನೈವೇದ್ಯಕ್ಕೆ ಅಥವಾ ಶುಕ್ರವಾರ ಏನಾದರೂ ನೈವೇದ್ಯ ಮಾಡಬೇಕು, ಸೋಮವಾರ ಏನಾದರೂ ನೈವೇದ್ಯ ಮಾಡಬೇಕಂತ ಹೇಳಿದ್ರೆ ಈ ಥರ ಒಂದು ದೇವ್ರಿಗೆ ನೈವೇದ್ಯ ಮಾಡ್ಬೋದು. ಹಾಗೆ ಸಡನ್ನಾಗಿ ಯಾರು ಫ್ರೆಂಡ್ಸ್ ಇಲ್ಲ ಫ್ಯಾಮಿಲಿ ಮೆಂಬರ್ಸ್ ಬಂದಾಗ ಬರೀ ಕಾಫಿ ಟೀ ಮಾಡಿಕೊಟ್ಟು ಬೇಜಾರಾಗಿದ್ದರೆ ಈ ಥರ ಒಂದು ಸಡನ್ನಾಗಿ ಪಾಯಸ ಕೂಡ ಮಾಡ್ಬೋದು. ತುಂಬಾ ಈಸಿ ಹಾಗೆ ತುಂಬಾ ಕ್ವಿಕ್ಕಾಗಿ ಆಗುವಂತಹ ಈ ಒಂದು ಪಾಯಸ ನಿಮ್ಮ ಮನೆ ಮಂದಿಯವರಿಗೆಲ್ಲ ಮಾಡಿಕೊಡಿ. ಎಲ್ರಿಗೂ ಇದಿಷ್ಟ ಆಗುತ್ತೆ. ಹಾಗೆ ಸ್ವೀಟು ಅಷ್ಟೇ, ಇದಕ್ಕೆ ಮೀಡಿಯಮ್ ಆಗಿದ್ದರೆ ಸ್ವೀಟ್ ತುಂಬಾ ಚೆನ್ನಾಗಿರುತ್ತೆ. ಸ್ವಲ್ಪ ಜನ ತುಂಬ ಹೈ ಸ್ವೀಟಲ್ಲೂ ತಿನ್ನೋಕ್ಕೆ ಇಷ್ಟಪಡ್ತಾರೆ. ಅದು ನಿಮ್ಮ ಅಭಿಪ್ರಾಯಕ್ಕೆ ಬಿಟ್ಟಿದ್ದು. ಫ್ರೆಂಡ್ಸ್, ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ದರೆ ನಿಮ್ಮ ಮನೇಲಿ ಒಂದ್ಸಲ ಮಾಡಿ. ಈ ರೆಸಿಪಿ ಹೇಗಾಗಿತ್ತು ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಅಂತ ಹೇಳ್ತಾ, ನೀವಿನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಅಮ್ಮನ ಲೋಕ ರೆಸಿಪಿಗೆ ಸಬ್ಸ್ಕ್ರೈಬ್ ಆಗಿ. ಇದರಿಂದ ನಮ್ಮ ಎಲ್ಲ ವಿಡಿಯೋಸ್ ನಿಮಗೆ ನೋಟಿಫಿಕೇಷನ್ ಮೂಲಕ ತಲುಪುತ್ತೆ ಅಂತ ಹೇಳ್ತಾ ಮುಂದಿನ ವಿಡಿಯೋದಕ್ಕೆ ಸಿಗ್ತೀನಿ.